ಈ ಸುಮಾರು ಜನ ನಮ್ಮ ಕಚೇರಿಗಳಿಗೆ ಸುತ್ತುವಂತಹದ್ದು ದೃಢೀಕೃತ ದಾಖಲೆಗಳನ್ನ ತಗೊಳಕ್ಕೆ, ಸರ್ಟಿಫೈಡ್ ಕಾಪಿ. ಅದು ಕೂಡ ಅವ್ರು ಬಂದು ಅರ್ಜಿ ಕೊಟ್ರೆ ಕೆಲವು ಬಾರಿ ನಿಮ್ ಕೇಸ್ ವರ್ಕರ್ ಅಲ್ಲಿ ಇರೋದೇ ಇಲ್ಲ, ಒಂದ್ ದಿನ ಎಲ್ಲ ಕಾಯ್ಬೇಕು. ಕಾದು ಅರ್ಜಿ ಕೊಟ್ರೆ ಇನ್ನೊಂದು ವಾರ ಬಿಟ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ವಾರ ಬಿಟ್ಕೊಂಡು ಆ ದಿನ ಬಂದ್ರೆ ಇನ್ನೂ ಸಿಕ್ಕಿಲ್ಲ, ಇನ್ನೊಂದು ವಾರ ಬಾ ಅಂತ ಹೇಳ್ತಾರೆ. ವಾರ ಬಿಟ್ಟು ಬಂದ್ರೆ ಮತ್ತೆ ಅವರು ಕಚೇರಿಯಲ್ಲಿ ಇರೋದಿಲ್ಲ. ಅವತ್ತು ಒಂದು ದೃಢೀಕೃತ ದಾಖಲೆ ತೆಗೆದುಕೊಳ್ಳೋದಿಕ್ಕೆ 4-6 ಬಾರಿ ಕಚೇರಿಗೆ ಸುತ್ತಿ ಕೊನೆಗೆ ಯಾವುದೋ ಮಧ್ಯವರ್ತಿಗೆ ದುಡ್ಡು ಕೊಟ್ಟು ಅವ್ರ ಮುಖಾಂತರ ದಾಖಲೆಗಳನ್ನ ನಾವು ಪಡ್ಕೊಳ್ಬೇಕಾಗುತ್ತೆ ಅಂತ ಜನ ದೂರ್ ಮಾಡ್ತಾ ಇದ್ರು. ಇದ್ರ ಜೊತೆಗೆ ಇನ್ನೊಂದ್ ಕಡೆ ಎಷ್ಟೋ ಹಳೆ ದಾಖಲೆಗಳು ಕಳೆದು ಹೋಗುವಂತಹದ್ದು, ಅಥವಾ ಇದ್ರೂ ಕೂಡ ಎತ್ತಿ ಬೇರೆ ಕಡೆ ಇಟ್ಬಿಡೋದು, ಇಲ್ಲ ಅಂತ ಹೇಳುವಂತಹದ್ದು. ಸಾಲದಕ್ಕೆ ಕೆಲವು ತಾಲೂಕುಗಳಲ್ಲಿ ತಿದ್ದಿ ಫೋರ್ಜರಿ ಮಾಡುವಂತಹದ್ದು, ನಕಲಿ ಮಾಡುವಂತಹದ್ದು. ಇವೆಲ್ಲ ಸಮಸ್ಯೆಗಳಿಗೂ ಕೂಡ ಒಂದೇ ಒಂದು ಪರಿಹಾರ ಕೊಡಬೇಕು ಅಂತೇಳಿ ಎಲ್ಲ ಮೂಲ ದಾಖಲೆಗಳನ್ನ ಸ್ಕ್ಯಾನ್ ಮಾಡುವಂತ ಭೂ ಸುರಕ್ಷಾ ಯೋಜನೆಯನ್ನು ನಾವು ಜಾರಿ ಮಾಡಿದ್ದೇವೆ. ಅದರ ಅಡಿಯಲ್ಲಿ ಈಗ 64,50,00,000 ಪುಟಗಳನ್ನ ಸ್ಕ್ಯಾನಿಂಗ್ ಮಾಡಿದ್ದೇವೆ ಇಲ್ಲಿವರೆಗೆ. 64.5 ಕೋಟಿ ಪುಟಗಳು. ಈಗ ಇನ್ನು ಮುಂದೆ ಯಾವುದೇ ದಾಖಲೆ ಯಾರೇ ಪಡ್ಕೊಳ್ಬೇಕಾದ್ರೂ ಕೂಡ ನಮ್ಮ ಕಚೇರಿಗೆ ಬರೋ ಅವಶ್ಯಕತೆ ಇಲ್ಲ, ಬರಬೇಡಿ. ಆನ್ಲೈನ್ ಅಲ್ಲೇ ಎಲ್ಲಾ ದಾಖಲೆಗಳನ್ನ ಸರ್ಟಿಫೈಡ್ ಕಾಪಿಯನ್ನ ಇಶ್ಯೂ ಮಾಡ್ತೇವೆ. ನೀವು ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಿ, ನಮ್ಮ ಕಚೇರಿಗೆ ಬರೋದೇ ಬೇಕಾಗಿಲ್ಲ. ಸೊ ಜನಗಳಿಗೆ ಅವರ ಬೆರಳ ತುದಿಯಲ್ಲಿ, ಫಿಂಗರ್ ಟಿಪ್ಸ್ ಅಲ್ಲಿ ಅವರ ದಾಖಲೆ ಸಿಗಬೇಕು, ಸರ್ಟಿಫೈಡ್ ಕಾಪಿ ಸಿಗಬೇಕು. ಆನ್ಲೈನ್ ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡಿದ್ರೆ ಅಲ್ಲೇ ನಿಮ್ಗೆ ಕೊಡ್ತೇವೆ ಈ ದಾಖಲೆಗಳನ್ನ. ಇದರಿಂದ ಜನ ನಮ್ಮ ಕಚೇರಿಗಳಿಗೆ ಅಲಿಯೋದು ತಪ್ಪುತ್ತೆ, ಮಧ್ಯವರ್ತಿಗಳಿಗೆ ಬಲಿ ಆಗೋದು ತಪ್ಪುತ್ತೆ. ಜೊತೆಗೆ ಇದರಲ್ಲಿ ಸ್ಕ್ಯಾನ್ ಮಾಡಿಬಿಟ್ರೆ ಅದನ್ನ ಯಾರು ಬಚ್ಚಿಡಕ್ ಆಗೋದಿಲ್ಲ, ಎಲ್ಲ ಆನ್ಲೈನ್ ಅಲ್ಲಿ ಸಿಕ್ಬಿಡುತ್ತೆ. ಕಡತ ಸಿಗ್ತಾ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಶೋಷಣೆ ಮಾಡಕ್ ಆಗೋದಿಲ್ಲ. ಜೊತೆಗೆ ಕಡತ ಕಳೆದೋಗೋದು ಇಲ್ಲ, ಕೆಲವು ಕಡೆ ಎಲ್ಲ ಕಳೆದೋಗಿದೆ, ಇನ್ನು ಮುಂದೆ ಯಾವುದು ಕಳೆದೋಗೋದಕ್ಕೆ ಅವಕಾಶ ಇರೋದಿಲ್ಲ. ಕೊನೆಯದು 4ನೇದು ಬಹಳ ಮುಖ್ಯ, ಫೋರ್ಜರಿ, ನಕಲಿ ಮಾಡಕ್ ಆಗೋದಿಲ್ಲ. ಇಷ್ಟೂ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತೇಳಿ ಭೂ ಸುರಕ್ಷಾ ಯೋಜನೆಯಲ್ಲಿ ಎಲ್ಲ ಸ್ಕ್ಯಾನಿಂಗ್ ಅನ್ನ ಮಾಡಿ ಆನ್ಲೈನ್ ಅಲ್ಲೇ ಜನಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಮತ್ತು ಈ ಬಹಳ ದಶಕಗಳಿಂದ ನಮ್ಮ ರಾಜ್ಯದಲ್ಲಿ ಇದ್ದಂತಹ ಸಮಸ್ಯೆ ದಾಖಲೆ ರಹಿತ ವಸತಿ ಪ್ರದೇಶಗಳು. ಅಂದ್ರೆ ಕೆಲವು ಕಡೆ ತಾಂಡಗಳಿದಾವೆ, ಕೆಲವು ಕಡೆ ಹಟ್ಟಿಗಳಿದಾವೆ, ಇನ್ ಕೆಲವು ಕಡೆ ಏನೋ ವಸತಿ ಪ್ರದೇಶ ಬಂದ್ಬಿಟ್ಟಿದೆ, ಆದ್ರೆ ಅವ್ರಿಗೆ ಯಾರಿಗೂ ದಾಖಲೆ ಇಲ್ಲ, ಮನೆಗಳಿಗೂ ದಾಖಲೆ ಇಲ್ಲ, ಗ್ರಾಮಕ್ಕೂ ದಾಖಲೆ ಇಲ್ಲ. ಅವೆಲ್ಲವನ್ನು ಕೂಡ ಈಗ ಸರ್ಕಾರ ನಾವೇ ಅವಕ್ಕೆ ಕಂದಾಯ ಗ್ರಾಮದ ಸ್ಥಾನಮಾನ ಕೊಟ್ಟು ಮನೆಗಳಿಗೆ ಹಕ್ಕುಪತ್ರ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ 2.5 ವರ್ಷದಲ್ಲಿ 2,20,000 ಕುಟುಂಬ ಈ ತರಹ ದಾಖಲೆ ರಹಿತ ಮನೆಗಳಿಗೆ ಅವರಿಗೆ ಹಕ್ಕುಪತ್ರ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಸುಮಾರು 1,11,000 ಹೋದ ವರ್ಷ ಹೊಸಪೇಟೆಯಲ್ಲಿ ಕೊಟ್ಟಿದ್ದೇವೆ ಮೇ ತಿಂಗಳಲ್ಲಿ. ಆ ನಂತರ ಮತ್ತೆ 1,10,000, ಇನ್ನೊಂದು 1,10,000 ರೆಡಿ ಮಾಡಿದ್ದೇವೆ. ಅದನ್ನ ಈ ವಾರ ಶನಿವಾರದಂದು ಹಾವೇರಿಯಲ್ಲಿ ವಿತರಣೆ ಮಾಡುವಂತಹದ್ದು ಮಾಡ್ತಾ ಇದ್ದೇವೆ. ಅವ್ರಿಗೆ ಬರೀ ಹಕ್ಕುಪತ್ರ ಕೊಡ್ತಾ ಇಲ್ಲ, ಡಿಜಿಟಲ್ ಹಕ್ಕುಪತ್ರ ಮುಖಾಂತರ ನಾಳೆ ಶಾಶ್ವತವಾಗಿ ಕಳೆದೋಗೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗೂ ಅವರಿಗೆ ನಾವು ಈ ಸ್ವತ್ತನ್ನ ಮಾಡಿ ಪಂಚಾಯಿತಿಯಲ್ಲಿ ಖಾತೆ ಮಾಡಿ ನೋಂದಣಿ ಕ್ರಯಪತ್ರ ಮಾಡಿಕೊಟ್ಟು ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದೇವೆ. ಸೋ ದಟ್ ನಾಳೆ ಅವರ ಮಾಲೀಕತ್ವಕ್ಕೆ ಯಾವುದೇ ರೀತಿ ಸಾಸಿವೆ ಕಾಳಿನಷ್ಟು ಅನುಮಾನ ಇರಬಾರದು. ಅವರಿಗೆ ಹಕ್ಕುಪತ್ರ ಕೊಟ್ಟು ಕ್ರಯಪತ್ರ ನೋಂದಣಿ ಮಾಡಿಕೊಟ್ಟು ಪಂಚಾಯಿತಿಯಲ್ಲಿ ಈ ಸ್ವತ್ತು ಮಾಡಿಕೊಟ್ರೆ ತಿರುಗಿ ಅವರು ಮತ್ತೆ ಯಾವ ಸರ್ಕಾರಿ ಕಚೇರಿಗೂ ಬರುವಂಗಿರಬಾರ್ದು. ಇದು ಮಾಡಿ ಕೊಡೋದ್ರಿಂದ ಅವ್ರಿಗೆ ನಾಳೆ ಪಕ್ಕ ಏಕಾತ ಆಗುತ್ತೆ, ಬ್ಯಾಂಕ್ ಅಲ್ಲಿ ಸಾಲ ತಗೊಳ್ಬಹುದು, ಮನೆ ಕಟ್ಟಬೇಕು ಅಂದ್ರೆ ಪ್ಲಾನ್ ಅಪ್ರೂವಲ್ ಸಿಗುತ್ತೆ ಎಲ್ಲ. ಮತ್ತೆ ಈಗ ಅವ್ರಿಗೆ ಸರ್ಕಾರದ ಮನೆ ಮಂಜೂರು ಮಾಡ್ಲಿಕ್ಕೂ ಅವಕಾಶ ಇಲ್ಲ. ಅವ್ರಿಗೆ ಎಲ್ಲಾ ಸೌಲಭ್ಯಗಳು ನಾಳೆ ಅವರಿಗೆ ಸಿಗುವಂಗೆ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅತಂತ್ರದಲ್ಲಿ ಬದುಕ್ತಾ ಇರೋರಿಗೆ ಒಂದು ಭೂ ಗ್ಯಾರಂಟಿಯನ್ನ ಕೊಟ್ಟಂಗಾಗತ್ತೆ. ಸೊ ನಮ್ಮ ಎಲ್ಲಾ ಕಾರ್ಯಕ್ರಮಗಳ ಉದ್ದೇಶ ಇಷ್ಟೇ. ಏನು ಭೂಮಿ ಒಡೆತನ ಒಂದು
ವ್ಯಾಜ್ಯಗಳ ಗೂಡಾಗಿತ್ತು. ಭೂ ಒಡೆತನ ವ್ಯಾಜ್ಯಗಳ ಗೂಡಾಗಿತ್ತು. ಅದರಿಂದ ಆದಷ್ಟು ಹೊರಗಡೆ ಬಂದು ಭೂ ಮಾಲೀಕತ್ವಕ್ಕೆ ಒಂದು ಭೂ ಗ್ಯಾರಂಟಿಯನ್ನ ಕೊಡಬೇಕು ಅಂತ ಆ ಒಂದು ಧ್ಯೇಯವನ್ನ ಇಟ್ಕೊಂಡು ಇವೆಲ್ಲ ಬ್ಯಾಕ್ ಎಂಡ್ ಅಲ್ಲಿ ಈ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ. ಕೆಲವೊಂದು 4-5 ತಮ್ಗೆ ಉದಾಹರಣೆ ಕೊಟ್ಟಿದ್ದೇನೆ, ಹೇಳ್ತಾ ಹೋದ್ರೆ ಇನ್ನು ಹೇಳಲಿಕ್ಕೆ ಬಹಳಷ್ಟು ಇದೆ. ಸಾಕಷ್ಟು ಕೆಲಸ ಮಾಡ್ತಾ ಇದ್ದೇವೆ, ಇನ್ನೂ ಆಗ್ಬೇಕಾಗಿರೋದು ಇದೆ. ನಾವು ಒಂದೊಂದು ಪ್ರಾಜೆಕ್ಟ್ ಮುಗಿದಾಗೆ ಇನ್ನೊಂದು ನೆಕ್ಸ್ಟ್ ಪ್ರಾಜೆಕ್ಟ್ ತಗೊಂಡು ಮಾಡ್ತಾ ಇದ್ದೇವೆ. ಇದಕ್ಕೆ ಸಾಕಷ್ಟು ಸಿಬ್ಬಂದಿ ಬೇಕು, ಸೌಲಭ್ಯ ಬೇಕು, ಅದನ್ನು ಕೊಡ್ತಾ ಇದ್ದೇವೆ, ಇಲ್ಲ ಅಂತಲ್ಲ. ಹೋದ ವರ್ಷ 1 ಶಾಟ್ ಅಲ್ಲಿ 1,000 ವಿಲೇಜ್ ಅಕೌಂಟೆಂಟ್ಸ್ ರಿಕ್ರೂಟ್ಮೆಂಟ್ ಮಾಡಿದ್ದೇವೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.